Hello students, welcome to the class. This is my 18th video class on chapter 2, that is theory of consumer behavior. In the last previous class we discussed about elasticity of demand and what are the concepts of elasticity of demand and what do you mean by price elasticity of demand and what are the classification of price elasticity of demand. ಅದರಲ್ಲಿ ಫಸ್ಟ್ ಟಾಪಿಕ್ ಯಾವ್ದು ಮಾಡೋದು ಅಂತ ಹೇಳಿದ್ರೆ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್. ಸೊ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ಅಂತ ಹೇಳಿದ್ರೆ ಎಲಾಸ್ಟಿಸಿಟಿ ಅಂತ ಹೇಳಿದ್ರೆ ಇನ್ ಕಾಮನ್ ಆಗಿ ಚೇಂಜಸ್, ಇಟ್ ಈಸ್ ದ ರಿಯಾಕ್ಷನ್. ಓಕೆ, ರಿಯಾಕ್ಷನ್ ಆಗೋದನ್ನೇ ಎಲಾಸ್ಟಿಸಿಟಿ ಅಂತ ಹೇಳ್ತೀವಿ. ಬಟ್ ಇನ್ ಎಕನಾಮಿಕ್ಸ್ ಅಲ್ಲಿ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ಮೀನ್ಸ್ ದ ರೆಸ್ಪಾನ್ಸಿವ್ನೆಸ್ ಆಫ್ change in demand, one of its determinants while other determinants remaining constant is known as the elasticity of demand. So elasticity of demand ಅಲ್ಲಿ ಯಾವ್ದಾದ್ರು ಒಂದು ಡಿಮ್ಯಾಂಡು ಒಂದೇ ಒಂದು ಡಿಟರ್ಮಿನೆಂಟ್ಸ್ ಇಂದ ಡಿಮ್ಯಾಂಡ್ ಚೇಂಜ್ ಆದರೆ ಅದನ್ನ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಹೇಳ್ತೀವಿ. ನಿಮ್ಗೆ ಆಲ್ರೆಡಿ ಗೊತ್ತು, ಡಿಟರ್ಮಿನೆಂಟ್ಸ್ ಆಫ್ ಡಿಮ್ಯಾಂಡ್ ಅಲ್ಲಿ ದೇರ್ ಆರ್ ಮೇನ್ಲಿ 4 ಇಂಪಾರ್ಟೆಂಟ್ ಡಿಟರ್ಮಿನೆಂಟ್ಸ್ ಆಫ್ ಡಿಮ್ಯಾಂಡ್ ಇದೆ. ದ ಫಸ್ಟ್ ಒನ್ ಈಸ್ ಪ್ರೈಸ್, and the second one is price of other good or related good, and the third one is consumer income, and the fourth one is taste and preferences. ಈ ನಾಲ್ಕು ಕೂಡ ಡಿಟರ್ಮಿನೆಂಟ್ಸ್ ಆಫ್ ಡಿಮ್ಯಾಂಡ್ ಅಂತ ಹೇಳ್ತೀವಿ. ಈ ನಾಲ್ಕು ಡಿಟರ್ಮಿನೆಂಟ್ಸ್ ಅಲ್ಲಿ ಯಾವುದಾದ್ರೂ ಎನಿ ಒನ್ ಆಫ್ ದಿ ಡಿಟರ್ಮಿನೆಂಟ್ಸ್ ಇಂದ ಡಿಮ್ಯಾಂಡ್ ಅಲ್ಲಿ ಚೇಂಜಸ್ ಆದ್ರೆ ಅದನ್ನ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಹೇಳ್ತೀವಿ. ಎನಿ ಒನ್, ನಾಟ್ ಓನ್ಲಿ ಪ್ರೈಸ್ ಅಂತ ಅಲ್ಲ, ಪ್ರೈಸ್ ಆಗಿರ್ಬೋದು, ಇಲ್ಲಾಂದ್ರೆ ಕನ್ಸ್ಯೂಮರ್ ಇನ್ಕಮ್ ಆಗಿರ್ಬೋದು, ಟೇಸ್ಟ್ ಅಂಡ್ ಪ್ರಿಫರೆನ್ಸಸ್ ಆಗಿರ್ಬೋದು, ಪ್ರೈಸ್ ಆಫ್ ಅದರ್ ಗುಡ್ ಆರ್ ರಿಲೇಟೆಡ್ ಗುಡ್ ಆಗಿರ್ಬೋದು. ಈ ನಾಲ್ಕು ಡಿಟರ್ಮಿನೆಂಟ್ಸ್ ಎನಿ ಡಿಟರ್ಮಿನೆಂಟ್ಸ್ ಇಂದ ಡಿಮ್ಯಾಂಡ್ ಅಲ್ಲಿ ಚೇಂಜಸ್, ವೇರಿಯೇಷನ್, ಎಲಾಸ್ಟಿಸಿಟಿ ಕಂಡು ಬಂದ್ರೆ ಮೋರ್ ಆಗಿರ್ಬೋದು, ಲೆಸ್ ಎಲಾಸ್ಟಿಸಿಟಿ ಆದ್ರೆ ಅದನ್ನ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಹೇಳ್ತೀವಿ. ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಲ್ಲಿ ದೇರ್ ಆರ್ ಮೇನ್ಲಿ 3 ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೆ. ದ ಫಸ್ಟ್ ಒನ್ ಈಸ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್, another one is income elasticity of demand, and the last and final one is cross elasticity of demand. ಅದರಲ್ಲಿ ಫಸ್ಟ್ ಒನ್ ನಾ ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಫಸ್ಟ್ ಒನ್ ಯಾವುದು? ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್. ಸ್ಟೂಡೆಂಟ್ಸ್, ಇನ್ ದ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ಅಲ್ಲಿ ಪ್ರೈಸ್ಗೂ ಮತ್ತು ಡಿಮಾಂಡ್ಗೂ ಇನ್ವರ್ಸ್ ರಿಲೇಶನ್ಶಿಪ್ ಇದೆ ಅಲ್ಲ, ಇಂಡೈರೆಕ್ಟ್ ರಿಲೇಶನ್ಶಿಪ್ ಇದೆ. ವೆನ್ ದ ಪ್ರೈಸ್ ಇಸ್ ಇನ್ಕ್ರೀಸಸ್ ದ ಡಿಮಾಂಡ್ ಇಸ್ ಡಿಕ್ರೀಸಸ್, ವೆನ್ ದ ಪ್ರೈಸ್ ಇಸ್ ಡಿಕ್ರೀಸಸ್ ದ ಡಿಮಾಂಡ್ ಇಸ್ ಇನ್ಕ್ರೀಸಸ್. ಸೊ ದೇರ್ ಇಸ್ ಎ ಇನ್ವರ್ಸ್ ರಿಲೇಶನ್ಶಿಪ್ ಬಿಟ್ವೀನ್ ಪ್ರೈಸ್ ಅಂಡ್ ಡಿಮಾಂಡ್. ಎರಡರ ಮಧ್ಯೆನೂ ಇನ್ವರ್ಸ್ ರಿಲೇಶನ್ಶಿಪ್ ಇದೆ. ಸೊ ಎರಡು ಕೂಡ ಇಂಡೈರೆಕ್ಟ್ ವೇನಲ್ಲಿ ಚೇಂಜಸ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ಅಂತ ಹೇಳಿದ್ರೆ ದ ರೆಸ್ಪಾನ್ಸಿವ್ನೆಸ್ ಆಫ್ ಡಿಮಾಂಡ್ ಫಾರ್ ಗುಡ್ ಟು ಚೇಂಜ್ ಇನ್ ಇಟ್ಸ್ ಪ್ರೈಸ್. ಪ್ರೈಸ್ ಇಂದ ಡಿಮಾಂಡ್ ಅಲ್ಲಿ ಚೇಂಜಸ್ ಆದ್ರೆ ಅದನ್ನ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್, ಐ ಮೀನ್ PED ಅಂತೇಳಿ ಕರಿತೀವಿ. ಅಂಡರ್ಸ್ಟುಡ್? ಸೊ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ಅಂತ ಹೇಳಿದ್ರೆ ದ ರೆಸ್ಪಾನ್ಸಿವ್ನೆಸ್ ಆಫ್ ಡಿಮಾಂಡ್ ಆಫ್ ಎ ಗುಡ್ ಟು ಚೇಂಜ್ ಇನ್ ಇಟ್ಸ್ ಪ್ರೈಸ್. ಪ್ರೈಸ್ ಇಂದ ಡಿಮಾಂಡ್ ಅಲ್ಲಿ ವೇರಿಯೇಷನ್ ಬಾದ್ರೆ ಅದನ್ನ PED, ಐ ಮೀನ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಒಂದು ಫಾರ್ಮುಲಾ ಕೂಡ ಇದೆ, ಆಲ್ರೆಡಿ ಡಿಸ್ಕಸ್ ಆಗಿದೆ. ಯಾವುದು ಫಾರ್ಮುಲಾ ಅಂತ ಹೇಳಿದ್ರೆ PED ಈಕ್ವಲ್ಸ್ ಡೆಲ್ಟಾ Q ಡಿವೈಡೆಡ್ ಬೈ ಡೆಲ್ಟಾ P ಇಂಟು P ಡಿವೈಡೆಡ್ ಬೈ Q. ದಿಸ್ ಇಸ್ ದ ಫಾರ್ಮುಲಾ ಆಫ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್. ಇನ್ ದ ಫಾರ್ಮುಲಾ PED represent price elasticity of demand, delta Q represent change in quantity, delta P represent change in price, P represent initial price, Q represent initial quantity. So this is the formula of the price elasticity of demand. ಅದಾದ್ಮೇಲೆ ನೆಕ್ಸ್ಟ್ ಯಾವ್ದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅಂತ ಹೇಳಿದ್ರೆ ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಆಫ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಓಕೆ, so classification of price elasticity of demand ali there are mainly 5 important types, I mean classification of price elasticity of demand. The first one is perfectly elastic demand, and the second one is perfectly inelastic demand, third one is more elastic demand, and the fourth one is less elastic demand, and the fifth one is equal or unitary elastic demand. So ivistu kuda classification of price elasticity of demand. Okay, the first one is perfectly elastic demand. So perfectly elastic demand ಅಂತ ಹೇಳಿದ್ರೆ the price elasticity of demand is infinity or unlimited, then it is called the perfectly elastic demand. ಅರ್ಥ ಆಗ್ತಿದ್ಯಾ? ಸೊ perfectly elastic demand ಅಂತ ಹೇಳಿದ್ರೆ the price elasticity of demand ಏನಾದರೂ ಅನ್ಲಿಮಿಟೆಡ್ ಆಗಿ ಇನ್ಫಿನಿಟಿ ಆಗಿ ಚೇಂಜ್ ಆದ್ರೆ, ಸ್ವಲ್ಪ ಸ್ವಲ್ಪ ಪ್ರೈಸ್ ಅಲ್ಲಿ ವೇರಿಯೇಷನ್ ಆದ್ರೂ ಕೂಡ ಡಿಮ್ಯಾಂಡ್ ಅಲ್ಲಿ ಇನ್ಫಿನಿಟಿ ಆಗಿ ಅನ್ಲಿಮಿಟೆಡ್ ಆಗಿ ಚೇಂಜಸ್ ಆದ್ರೆ
ದನ್ ಇಟ್ ಇಸ್ ಕಾಲ್ಡ್ ದ ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಡಿಮ್ಯಾಂಡ್ ಅಂತೇಳಿ ರೆಫರ್ ಮಾಡ್ತೀವಿ. ಇಯರ್ ದ ಡಿಮ್ಯಾಂಡ್ ಕವ್ ನೋಡಿ, ಈ ಒಂದು ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಡಿಮ್ಯಾಂಡ್ ಅಲ್ಲಿ ಡಿಮ್ಯಾಂಡ್ ಕವ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಡಿ ಡಿ ಕವ್ ಹೇಗಿರುತ್ತೆ ಅಂತ ಹೇಳಿದ್ರೆ ಹಾರಿಜಾಂಟಲ್ ಕರ್ವ್ ಆಗಿರುತ್ತೆ. ಹಾರಿಜಾಂಟಲ್ ಕರ್ವ್ ಆಗಿರುತ್ತೆ. ಬಿಕಾಸ್ ಪ್ರೈಸಸ್ ಎಲ್ಲ ಸ್ವಲ್ಪ ಚೇಂಜಸ್ ಆದ್ರೂ ಕೂಡ ಡಿಮ್ಯಾಂಡ್ ಎಲ್ಲ ಅನ್ಲಿಮಿಟೆಡ್ ಆಗಿ ಇನ್ಫಿನಿಟಿ ಆಗಿ ಚೇಂಜಸ್ ಆಗುತ್ತೆ. ಸೊ ಇಯರ್ ಪಿ ಡಿ ಈಕ್ವಲ್ಸ್ ಇನ್ಫಿನಿಟಿ ಆರ್ ಅನ್ಲಿಮಿಟೆಡ್ ಆಗಿ ಚೇಂಜಸ್ ಆಗುತ್ತೆ. ಓಕೆ, ಸೊ ಇನ್ ದ ಡಯಾಗ್ರಾಮ್ ಅಲ್ಲಿ ನಾವು ನೋಡ್ತೀವಿ ಓ ಎಕ್ಸ್ ಆಕ್ಸ್ ರೆಪ್ರೆಸೆಂಟ್ ಕ್ವಾಂಟಿಟಿ ಡಿಮ್ಯಾಂಡ್, ಓ ವೈ ಆಕ್ಸ್ ರೆಪ್ರೆಸೆಂಟ್ ಪ್ರೈಸ್, ಡಿ ಡಿ ರೆಪ್ರೆಸೆಂಟ್ ಡಿಮ್ಯಾಂಡ್ ಕರ್ವ್. ಇನ್ ದಿಸ್ ಟೈಪ್ ಅಲ್ಲಿ ದ ಪ್ರೈಸ್ ಎಲಾಸ್ಟಿಸಿಟಿ ಡಿಮ್ಯಾಂಡ್ ಈಸ್ ಅನ್ಲಿಮಿಟೆಡ್, ಇನ್ಫಿನಿಟಿ ಆಗಿ ಚೇಂಜಸ್ ಆಗುತ್ತೆ. ದನ್ ಇಟ್ ಇಸ್ ಕಾಲ್ಡ್ ದ ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಡಿಮ್ಯಾಂಡ್ ಅಂತೇಳಿ ರೆಫರ್ ಮಾಡ್ತೀವಿ. ಸೊ ಇದರಲ್ಲಿ ಪಿ ಡಿ ಏನಾಗಿರುತ್ತೆ, ಇನ್ಫಿನಿಟಿ ಆಗಿರುತ್ತೆ, ಐ ಮೀನ್ ಅನ್ಲಿಮಿಟೆಡ್ ಆಗಿರುತ್ತೆ. ಡಿಮ್ಯಾಂಡ್ ಕರ್ವ್ ಹೆಂಗಿರುತ್ತೆ, ಓ ಎಕ್ಸ್ ಆಕ್ಸಿಸ್ಗೆ ಹಾರಿಜಾಂಟಲ್ ಕರ್ವ್ ಆಗಿರುತ್ತೆ. ಅಂಡರ್ಸ್ಟುಡ್? ಓಕೆ. ಅಂಡ್ ದ ಸೆಕೆಂಡ್ ಒನ್ ಈಸ್ ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಡಿಮ್ಯಾಂಡ್. ಸೊ ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಡಿಮ್ಯಾಂಡ್ ಅಂತ ಹೇಳಿದ್ರೆ ದ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಸ್ ಝೀರೋ. ಓಕೆ, ಅರ್ಥ ಆಗ್ತಿದೆಯಲ್ಲ? ದ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಸ್ ಝೀರೋ, ದ್ಯಾನ್ ಇಟ್ ಇಸ್ ಕಾಲ್ಡ್ ದ ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಡಿಮ್ಯಾಂಡ್ ಅಂತ ಹೇಳಿದ್ರೆ ವಾಟ್ ಎವರ್ ಚೇಂಜಸ್ ಇನ್ ಪ್ರೈಸ್ ದ ಡಿಮ್ಯಾಂಡ್ ಈಸ್ ದೆರ್ ಇಸ್ ನೋ ಚೇಂಜಸ್. ಪ್ರೈಸಲ್ಲಿ ಎಷ್ಟೇ ಚೇಂಜಸ್ ಆಗಲಿ ಡಿಮ್ಯಾಂಡಲ್ಲಿ ಯಾವುದೇ ಥರದ ಚೇಂಜಸ್ ಆಗಿರಲ್ಲ. ಇನ್ಎಲಾಸ್ಟಿಕ್ ಅಂತ ಹೇಳಿದ್ರೆ ಝೀರೋ ಆಗಿರುತ್ತೆ, ಚೇಂಜಸ್ಸೇ ಆಗಲ್ಲ, ಇನ್ಎಲಾಸ್ಟಿಕ್ ಆಗಿ ಉಳ್ಕೊಂಡಿರುತ್ತೆ. ಅದನ್ನೇನಂತ ಕರಿತೀವಿ ಅಂತ ಹೇಳಿದ್ರೆ ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಡಿಮ್ಯಾಂಡ್. ಸೊ ಪ್ರೈಸಲ್ಲಿ ನೋಡಿ, ಬೇಕಾದರೆ ಈ ಡಿಕ್ರೀಸ್ ಆಗಲಿ, ಪ್ರೈಸು ಇನ್ಕ್ರೀಸ್ ಆಗಲಿ, ಈ ಥರ ಇನ್ಕ್ರೀಸ್ ಡಿಕ್ರೀಸ್ ಈ ಥರ ಏನೇ ಚೇಂಜಸ್ ಆದರೂ ಕೂಡ ಪ್ರೈಸಲ್ಲಿ ಡಿಮ್ಯಾಂಡಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಯಾವುದೇ ಥರದ ಚೇಂಜಸ್ ಕಂಡುಬರಲ್ಲ. ನೋಡಿ ಇಲ್ಲಿ ಹೆಂಗಾಗಿದೆ, ಓ ಆಕ್ಸಿಸ್ಗೆ ವರ್ಟಿಕಲ್ ಕರ್ವ್ ಆಗಿದೆ, ಏನೂ ಚೇಂಜಸ್ ಆಗಲ್ಲ. ಪ್ರೈಸಲ್ಲಿ ಇನ್ಕ್ರೀಸ್ ಆಗಲಿ ಡಿಕ್ರೀಸ್ ಆಗುತ್ತೆ, ಇಲ್ಲಿಗೆ ಹೋಗಲಿ ಪ್ರೈಸ್ ಇಲ್ಲಿಗೆ ಬರಲಿ, ಡಿಕ್ರೀಸ್ ಆಗಲಿ ಇನ್ಕ್ರೀಸ್ ಆಗಲಿ, ಏನೋ ದ ಡಿಮ್ಯಾಂಡಲ್ಲಿ ಯಾವುದೇ ಥರದ ಚೇಂಜಸ್ ಆಗಲಿಲ್ಲ ಅಂತ ಹೇಳಿದ್ರೆ ವಾಟ್ ಎವರ್ ಚೇಂಜಸ್ ಇನ್ ಪ್ರೈಸ್ ದ ಡಿಮ್ಯಾಂಡ್ ಇನ್ ದ ಡಿಮ್ಯಾಂಡ್ ದೆರ್ ವಿಲ್ ಬಿ ನೋ ಚೇಂಜಸ್, ದ್ಯಾನ್ ಇಟ್ ಇಸ್ ಕಾಲ್ಡ್ ದ ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಡಿಮ್ಯಾಂಡ್ ಅಂತ ಹೇಳ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಪ್ರೈಸಲ್ಲಿ ಏನಾದರೂ 20% ಚೇಂಜ್ ಆಗಲಿ, 30% ಚೇಂಜ್ ಆಗಲಿ, 10% ಚೇಂಜ್ ಆಗಲಿ, 5% ಚೇಂಜ್ ಆಗಲಿ, ಬಟ್ ಡಿಮ್ಯಾಂಡಲ್ಲಿ ಝೀರೋ ಲೆವೆಲ್ ಆಫ್ ಪರ್ಸೆಂಟೇಜಲ್ಲಿ ಚೇಂಜಸ್ ಆದರೆ ದ್ಯಾನ್ ಇಟ್ ಇಸ್ ಕಾಲ್ಡ್ ದ ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಡಿಮ್ಯಾಂಡ್ ಅಂತೇಳಿ ರೆಫರ್ ಮಾಡ್ತೀವಿ. ಸೊ ಇನ್ ದ ಡಯಾಗ್ರಾಮ್ ಡಿ ಡಿ ಕರ್ವ್ ಹೇಗಿದೆ, ಓ ಆಕ್ಸಿಸ್ಗೆ ವರ್ಟಿಕಲ್ ಆಗಿದೆ. ಸೊ ಡಿ ಡಿ ಈಕ್ವಲ್ಸ್ ವರ್ಟಿಕಲ್ ಕರ್ವ್. ವರ್ಟಿಕಲ್ ಕರ್ವ್ ಆಗಿರುತ್ತೆ. ಹಾಗಾದ್ರೆ ಪಿ ಡಿ ಏನಾಗಿರುತ್ತೆ, ಝೀರೋ ಆಗಿರುತ್ತೆ. ಓಕೆ, ಇಲ್ಲಿ ನೋಡಿ ಪ್ರೈಸ್ ಡಿಮ್ಯಾಂಡು ಝೀರೋ, ಪ್ರೈಸಲ್ಲಿ ಏನು ಚೇಂಜಸ್ ಆದರೂ ಅದ್ರದ್ದು ಡಿಮ್ಯಾಂಡ್ ಏನಾಗಿರುತ್ತೆ, ಏನೂ ಚೇಂಜಸ್ ಆಗಿಲ್ಲ, ಅದಕ್ಕೋಸ್ಕರ ಏನಾಗಿರುತ್ತೆ, ಇದು ಝೀರೋ ಆಗಿರುತ್ತೆ. ಸೊ ದಿಸ್ ಇಸ್ ದ ಸೆಕೆಂಡ್ ಟೈಪ್ ಆಫ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ನೆಕ್ಸ್ಟ್ ಥರ್ಡ್ ಒನ್ಗೆ ಹೋಗಿದ್ದೀವಿ. ಸೊ ಥರ್ಡ್ ಒನ್ ಯಾವುದು, ಮೋರ್ ಎಲಾಸ್ಟಿಕ್ ಡಿಮ್ಯಾಂಡ್. ಸೊ ಮೋರ್ ಎಲಾಸ್ಟಿಕ್ ಡಿಮ್ಯಾಂಡ್ ಅಂತ ಹೇಳಿದ್ರೆ the price elasticity of demand is more than 1, then it is called the more elastic demand. So ಇದರಲ್ಲಿ ಪ್ರೈಸ್ ಎಲಾಸ್ಟಿಸಿಟಿ ಡಿಮ್ಯಾಂಡ್ ಏನಾಗಿರುತ್ತೆ, 1% ಇಂತ ಕೂಡ ಗ್ರೇಟರ್ ದನ್ ಆಗಿ ಡಿಮ್ಯಾಂಡ್ ಚೇಂಜಸ್ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ಮೋರ್ ಎಲಾಸ್ಟಿಕ್ ಡಿಮ್ಯಾಂಡ್. ಸೊ ಇಯರ್ ದ ಪರ್ಸೆಂಟೇಜ್ ಆಫ್ ಚೇಂಜ್ ಇನ್ ಡಿಮ್ಯಾಂಡ್ ಈಸ್ ಗ್ರೇಟರ್ ದ್ಯಾನ್ ದ ಪರ್ಸೆಂಟೇಜ್ ಚೇಂಜ್ ಇನ್ ಪ್ರೈಸಸ್. ಡಿಮ್ಯಾಂಡು ಪ್ರೈಸ್ಗಿಂತನೂ ಕೂಡ ಗ್ರೇಟರ್ ದನ್ ಆಗಿ ಚೇಂಜಸ್ ಆಗುತ್ತೆ. ಅದನ್ನೇನಂತ ಕರಿತೀವಿ ಅಂತ ಹೇಳಿದ್ರೆ ಮೋರ್ ಎಲಾಸ್ಟಿಕ್ ಡಿಮ್ಯಾಂಡ್ ಅಂತೇಳಿ ರೆಫರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಪ್ರೈಸಲ್ಲಿ 30% ಅಷ್ಟು ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಆನಿಯನ್ ಪ್ರೈಸ್ ಅಂತ ತಗೊಳ್ಳಿ. ಓಕೆ, ಆನಿಯನ್ ಪ್ರೈಸಲ್ಲಿ 30% ಅಷ್ಟು ಪ್ರೀವಿಯಸ್ ಇದ್ದಿದ್ದ ಪ್ರೈಸ್ಗಿಂತ ಇವಾಗ ಆನಿಯನ್ ಪ್ರೈಸು 30% ಅಷ್ಟು ಚೇಂಜಸ್ ಆಗಿದೆ, ಇನ್ಕ್ರೀಸ್ ಆಗಿರ್ಬೋದು ಡಿಕ್ರೀಸ್ ಆಗಿರ್ಬೋದು. ಇವಾಗ ಆನಿಯನ್ದು ಡಿಮ್ಯಾಂಡ್ ಏನಾಗುತ್ತೆ ಅಂತ ಹೇಳಿದ್ರೆ 60% ಚೇಂಜಸ್ ಆಗಿಬಿಟ್ರೆ ಅದನ್ನೇ ಅಂತ ಕರಿತೀವಿ ಅಂತ ಹೇಳಿದ್ರೆ ಮೋರ್ ಎಲಾಸ್ಟಿಕ್ ಡಿಮ್ಯಾಂಡ್. ಸೊ ಇಲ್ಲಿ ಪ್ರೈಸ್ಗಿಂತನೂ ಕೂಡ ಗ್ರೇಟರ್ ದನ್ ಆಗಿ ಡಿಮ್ಯಾಂಡಲ್ಲಿ ಚೇಂಜಸ್ ನೋಡ್ತಿದ್ದೀವಿ, ಅದನ್ನು ಮೋರ್ ಎಲಾಸ್ಟಿಕ್ ಡಿಮ್ಯಾಂಡ್ ಅಂತೇಳಿ ರೆಫರ್ ಮಾಡ್ತೀವಿ. ಓಕೆ, ಇಟ್ ಕ್ಯಾನ್ ಎಕ್ಸ್ಪ್ಲೇನ್ ವಿತ್ ಹೆಲ್ಪ್ ಆಫ್ ದ ಡಯಾಗ್ರಾಮ್. ಇನ್ ದ ಡಯಾಗ್ರಾಮ್ ಓ ಎಕ್ಸ್ ಆಕ್ಸಿಸ್ ರೆಪ್ರೆಸೆಂಟ್ ಕ್ವಾಂಟಿಟಿ ಡಿಮ್ಯಾಂಡ್, ಓ ವೈ ಆಕ್ಸಿಸ್ ರೆಪ್ರೆಸೆಂಟ್ ಪ್ರೈಸ್. ದ ಫಸ್ಟ್ ಪ್ರೈಸು ಪಿ ಇರುತ್ತೆ, ಕ್ವಾಂಟಿಟಿ ಕ್ಯೂ ಇರುತ್ತೆ. ಓಕೆ, ಇಷ್ಟು ಪ್ರೈಸಲ್ಲಿ ಇಷ್ಟು ಕ್ವಾಂಟಿಟಿ ಪ್ರಾಡಕ್ಟು ಸೇಲ್ ಆಗ್ತಿರುತ್ತೆ, ಇಷ್ಟು ಡಿಮ್ಯಾಂಡ್ ಇರುತ್ತೆ. ಓಕೆ, ದ್ಯಾನ್ ದ ಪ್ರೈಸ್ ಇಸ್ ಡಿಕ್ರೀಸಸ್, ಪ್ರೈಸು ಡಿಕ್ರೀಸ್ ಆಯಿತು, ಪಿ ಇಂದ P1ಗೆ
ಪ್ರೈಸು ಡಿಕ್ರೀಸ್ ಆಯಿತು. ದ ಕ್ವಾಂಟಿಟಿ ಡಿಮ್ಯಾಂಡ್ ವಿಲ್ ಬಿ ಇನ್ಕ್ರೀಸಸ್. ನಿಮಗೆಲ್ಲ ಗೊತ್ತು, when the price is decreases the quantity demand is increases, the price is increases the quantity demand will be decreases. So there is a inverse relationship between ಪ್ರೈಸ್ ಅಂಡ್ ಡಿಮ್ಯಾಂಡ್ ಅಂತ ಹೇಳ್ತೀವಿ. ಸೊ ಇವಾಗ ಪ್ರೈಸ್ ಡಿಕ್ರೀಸ್ ಆಯಿತು, ಪಿ ಇಂದ P1ಗೆ ಡಿಕ್ರೀಸ್ ಆಯಿತು. ದ ಕ್ವಾಂಟಿಟಿ ಡಿಮ್ಯಾಂಡು Q ಇಂದ Q1ಗೆ ಇನ್ಕ್ರೀಸ್ ಆಗಿದೆ. ಇವಾಗ ನೋಡಿ, ಪ್ರೈಸು ಇಷ್ಟು ಲೆವೆಲಲ್ಲಿ ಡಿಕ್ರೀಸ್ ಆಗಿದೆ, ದ ಕ್ವಾಂಟಿಟಿ ಡಿಮ್ಯಾಂಡು ಇಷ್ಟು ಲೆವೆಲಲ್ಲಿ ಇನ್ಕ್ರೀಸ್ ಆಗಿದೆ. ಅಂದರೆ ದ ಪರ್ಸೆಂಟೇಜ್ ಆಫ್ ಚೇಂಜ್ ಇನ್ ಡಿಮ್ಯಾಂಡ್ ಈಸ್ ಗ್ರೇಟರ್ ದ್ಯಾನ್ ದ ಪರ್ಸೆಂಟೇಜ್ ಚೇಂಜ್ ಇನ್ ಪ್ರೈಸಸ್. ಪ್ರೈಸ್ಗಿಂತನೂ ಕೂಡ ಡಿಮ್ಯಾಂಡು ಗ್ರೇಟರ್ ದ್ಯಾನ್ ಆಗಿ ಚೇಂಜಸ್ ಆಗಿದೆ. ಅದಕ್ಕೋಸ್ಕರ ಅದನ್ನೇನಂತ ಅಂತ ಹೇಳಿದ್ರೆ ಮೋರ್ ಎಲಾಸ್ಟಿಕ್ ಡಿಮ್ಯಾಂಡ್. ಓಕೆ, ಸೊ ಡಯಾಗ್ರಾಮ್ಗಳು ನೀವು ನೋಡ್ತಿದ್ದೀರಾ, ಪ್ರೈಸಲ್ಲಿ ಬರೀ ಇಷ್ಟೇ ಚೇಂಜಸ್ ಬಂದಿದೆ, ಹೌದೆಲ್ಲ ಕಾಣಿಸ್ತಿದೆ ಅಲ್ಲ, ಇಷ್ಟು ಮಾತ್ರ ಚೇಂಜಸ್ ಬಂದಿದೆ. ಬಟ್ ಡಿಮ್ಯಾಂಡಲ್ಲಿ ಎಷ್ಟು? ಇಷ್ಟು ಪರ್ಸೆಂಟ್. ಸೊ ಪ್ರೈಸಲ್ಲಿ ಬರೀ ಇಷ್ಟು ಪರ್ಸೆಂಟ್ ಚೇಂಜ್ ಬಂದಿದೆ, ಬಟ್ ಡಿಮ್ಯಾಂಡಲ್ಲಿ ಅದಕ್ಕಿಂತಲೂ ಕೂಡ ಗ್ರೇಟರ್ ದನ್ ಆಗಿ ಚೇಂಜಸ್ ಕಂಡು ಬಂದರೆ ಅದಕ್ಕೆ ಅದನ್ನು ಮೋರ್ ಎಲಾಸ್ಟಿಕ್ ಡಿಮ್ಯಾಂಡ್ ಅಂತ ಹೇಳ್ತೀವಿ. ಸೊ ಇಯರ್ PED ಈಕ್ವಲ್ಸ್ ಗ್ರೇಟರ್ ದನ್ 1. PED ಅನ್ನೋದು ಪ್ರೈಸ್ಗಿಂತಲೂ ಕೂಡ ಗ್ರೇಟರ್ ದನ್ ಆಗಿ ಚೇಂಜಸ್ ಆಗುತ್ತೆ. ಇಯರ್ ಡಿಮ್ಯಾಂಡ್ ಕರ್ವ್, DD ರೆಪ್ರೆಸೆಂಟ್ ಅಂತ ಹೇಳ್ತೀವಿ. ಡಿಮ್ಯಾಂಡ್ ಕರ್ವ್ ಹೇಗಿದೆ? ಫ್ಲಾಟರ್ ಕರ್ವ್ ಆಗಿದೆ. ಸೊ DD ಈಕ್ವಲ್ಸ್ ಫ್ಲಾಟರ್. ಸೊ DD ಕರ್ವ್ ಏನಾಗಿದೆ ಅಂತ ಹೇಳಿದ್ರೆ ಫ್ಲಾಟ್ ಕರ್ವ್ ಆಗಿದೆ. ಸೊ ದಿಸ್ ಇಸ್ ದ ಮೋರ್ ಎಲಾಸ್ಟಿಕ್ ಡಿಮ್ಯಾಂಡ್. ಸೊ ಮೋರ್ ಎಲಾಸ್ಟಿಕ್ ಡಿಮ್ಯಾಂಡ್ ಅಂತ ಹೇಳಿದ್ರೆ ದ ಪ್ರೈಸ್ ಎಲಾಸಿಟಿ ಡಿಮ್ಯಾಂಡ್ ಈಸ್ ಮೋರ್ ದನ್ 1, ದ್ಯಾನ್ ಇಟ್ ಇಸ್ ಕಾಲ್ಡ್ ದ ಮೋರ್ ಎಲಾಸ್ಟಿಕ್ ಡಿಮ್ಯಾಂಡ್. ಹಿಯರ್ ದ ಪರ್ಸೆಂಟೇಜ್ ಆಫ್ ಚೇಂಜ್ ಇನ್ ಡಿಮ್ಯಾಂಡ್ ಈಸ್ ಗ್ರೇಟರ್ ದ್ಯಾನ್ ದ ಪರ್ಸೆಂಟೇಜ್ ಚೇಂಜ್ ಇನ್ ಪ್ರೈಸಸ್. ಸೊ ಪ್ರೈಸ್ಗಿಂತ ಕೂಡ ಡಿಮ್ಯಾಂಡು ಗ್ರೇಟರ್ ದನ್ ಆಗಿ ಚೇಂಜ್ ಆಗುತ್ತೆ, ಅದಕ್ಕೆ ಅದನ್ನು ಮೋರ್ ಎಲಾಸ್ಟಿಕ್ ಡಿಮ್ಯಾಂಡ್ ಅಂತ ಹೇಳ್ತೀವಿ. ಇದರಲ್ಲಿ ಡಿಮ್ಯಾಂಡ್ ಹೇಗಿರುತ್ತೆ ಅಂತ ಹೇಳಿದ್ರೆ ಫ್ಲಾಟರ್ ಕರ್ವ್ ಆಗಿರುತ್ತೆ, PED ಗ್ರೇಟರ್ ದನ್ 1 ಆಗಿರುತ್ತೆ. ಓಕೆ, ನೆಕ್ಸ್ಟ್ ಫೋರ್ತ್ ಟೈಪ್ ಈಸ್ next. Fourth important type of classification of price elasticity of demand is less elastic demand. Less elastic demand. So less elastic demand ಅಂತ ಹೇಳಿದ್ರೆ the price elasticity of demand is less than 1, then it is called the less elastic demand. So the PD ಅಂತ ಹೇಳಿದ್ರೆ price elasticity of demand. Okay, so the price elasticity demand is less than 1, then it is called the less elastic demand. ಇದರಲ್ಲಿ ಪ್ರೈಸ್ ಎಲಾಸ್ಟಿಕ್ ಡಿಮ್ಯಾಂಡು ಲೆಸ್ ದೆನ್ 1% ಗಿಂತಲೂ ಕೂಡ ಕಡಿಮೆ ಪರ್ಸೆಂಟಲ್ಲಿ ಚೇಂಜಸ್ ಆದರೆ, ಅಂದರೆ ಕಂಪ್ಯಾರಿಸನ್ ಟು ಪ್ರೈಸ್ಗಿಂತ ಕೂಡ ಕಡಿಮೆ ಪರ್ಸೆಂಟಲ್ಲಿ ಏನಾದರೂ ಡಿಮ್ಯಾಂಡ್ ಚೇಂಜಸ್ ಆದರೆ ಅದನ್ನೇನಂತ ಹೇಳ್ತೀವಿ ಅಂತ ಹೇಳಿದ್ರೆ ಲೆಸ್ ಎಲಾಸ್ಟಿಕ್ ಡಿಮ್ಯಾಂಡ್ ಅಂತೇಳಿ ರೆಫರ್ ಮಾಡ್ತೀವಿ. ಓಕೆ, ಇಯರ್ ದ ಪರ್ಸೆಂಟೇಜ್ ಆಫ್ ಚೇಂಜ್ ಇನ್ ಡಿಮ್ಯಾಂಡ್ ಈಸ್ ಲೆಸ್ ದ್ಯಾನ್ ದ ಪರ್ಸೆಂಟೇಜ್ ಆಫ್ ಚೇಂಜ್ ಇನ್ ಪ್ರೈಸಸ್. ಅಂಡರ್ಸ್ಟುಡ್? ಸೊ ಪ್ರೈಸ್ಗಿಂತಲೂ ಕೂಡ ಡಿಮ್ಯಾಂಡು ಲೆಸ್ ಪರ್ಸೆಂಟೇಜಲ್ಲಿ ಚೇಂಜಸ್ ಆದರೆ ಅದನ್ನೇನಂತ ಹೇಳ್ತೀವಿ ಅಂತ ಹೇಳಿದ್ರೆ ಲೆಸ್ ಎಲಾಸ್ಟಿಕ್ ಡಿಮ್ಯಾಂಡ್. ಓಡೇ ಹೇಳ್ತಿದೆ ಎಲಾಸ್ಟಿಕ್ ಏನಾಗಿರುತ್ತೆ, ಲೆಸ್ ಆಗಿರುತ್ತೆ ಅಂತೇಳಿ. ಥರ್ಡ್ ಟೈಪಲ್ಲಿ ಏನಾಗಿತ್ತು, ಮೋರ್ ಆಗಿತ್ತು. ಅಂದರೆ ಪ್ರೈಸ್ಗಿಂತಲೂ ಕೂಡ ಡಿಮ್ಯಾಂಡು ಗ್ರೇಟರ್ ದನ್ ಆಗಿ ಚೇಂಜಸ್ ಆಗ್ತಿತ್ತು. ಬಟ್ ಇನ್ ಲೆಸ್ ಎಲಾಸ್ಟಿಕ್ ಡಿಮ್ಯಾಂಡಲ್ಲಿ ಪ್ರೈಸ್ಗಿಂತಲೂ ಕೂಡ ಡಿಮ್ಯಾಂಡು ಲೆಸ್ ಆಗಿದೆ. ಅರ್ಥ ಆಗ್ತಿದೆಯಾ? ಪ್ರೈಸಲ್ಲಿ ಎಷ್ಟು ಚೇಂಜಸ್ ಆಗಿರ್ತೋ ಅದಕ್ಕಿಂತಲೂ ಕೂಡ ಕಡಿಮೆ ಪರ್ಸೆಂಟೇಜಲ್ಲಿ ಏನಾದರೂ ಡಿಮ್ಯಾಂಡ್ ಚೇಂಜಸ್ ಆದರೆ ಅದನ್ನೇನಂತ ಹೇಳ್ತೀವಿ ಅಂತ ಹೇಳಿದ್ರೆ ಲೆಸ್ ಎಲಾಸ್ಟಿಕ್ ಡಿಮ್ಯಾಂಡ್. ಸೊ ಹಿಯರ್ ದ ಪರ್ಸೆಂಟೇಜ್ ಆಫ್ ಚೇಂಜ್ ಇನ್ ಡಿಮ್ಯಾಂಡ್ ಈಸ್ ಲೆಸ್ ದ್ಯಾನ್ ದ ಪರ್ಸೆಂಟೇಜ್ ಆಫ್ ಚೇಂಜ್ ಇನ್ ಪ್ರೈಸಸ್. ಓಕೆ, ಸೊ ಇವಾಗ ಫಾರ್ ಎಕ್ಸಾಂಪಲ್ ಪ್ರೈಸ್. ಓಕೆ, ಪ್ರೈಸಲ್ಲಿ ಏನಾದರೂ ಒಂದು 30% ಏನಾದರೂ ಚೇಂಜಸ್ ಆಗಿರುತ್ತೆ, ಬಟ್ ಡಿಮ್ಯಾಂಡ್ ಏನಾದರೂ ಓನ್ಲಿ 50% ಮಾತ್ರ ಚೇಂಜಸ್ ಆದರೆ ಅದನ್ನೇನಂತ ಹೇಳ್ತೀವಿ ಅಂತ ಹೇಳಿದ್ರೆ ಲೆಸ್ ಎಲಾಸ್ಟಿಕ್ ಡಿಮ್ಯಾಂಡ್ ಅಂತೇಳಿ ರೆಫರ್ ಮಾಡ್ತೀವಿ. ಅರ್ಥ ಆಗ್ತಿದೆಯಾ? ಸೊ ಪ್ರೈಸಲ್ಲಿ ಯಾವುದೋ ಒಂದು ಪ್ರಾಡಕ್ಟ್ ಇರ್ಬೋದು, ಆನಿಯನ್ ಅಂತ ತಗೊಳ್ಳಿ, ಆನಿಯನ್ದು ಪ್ರೈಸು 30% ಅಷ್ಟು ಇನ್ಕ್ರೀಸ್ ಆಗಿದೆ.
ಆಗ ಆನಿಯನ್ದು ಡಿಮ್ಯಾಂಡ್ ಏನಾಗುತ್ತೆ 15% ಅಷ್ಟು ಮಾತ್ರ ಡಿಕ್ರೀಸ್ ಆಗುತ್ತೆ. ಸೊ ಕಂಪ್ಯಾರಿಸನ್ ಟು ಪ್ರೈಸ್ಗಿಂತನೂ ಕೂಡ ಡಿಮ್ಯಾಂಡು ಲೆಸ್ ದೆನ್ ಆಗಿ ಚೇಂಜಸ್ ಆದರೆ ದ್ಯಾನ್ ಇಟ್ ಇಸ್ ಕಾಲ್ಡ್ ದ ಲೆಸ್ ಎಲಾಸ್ಟಿಕ್ ಡಿಮ್ಯಾಂಡ್ ಅಂತೇಳಿ ರೆಫರ್ ಮಾಡ್ತೀವಿ. ಓಕೆ, ಇಟ್ ಕ್ಯಾನ್ ಎಕ್ಸ್ಪ್ಲೈನ್ ವಿತ್ ದ ಹೆಲ್ಪ್ ಆಫ್ ದ ಡಯಾಗ್ರಾಮ್. ಇನ್ ದ ಡಯಾಗ್ರಾಮ್ first take OX axis and OY axis. OX axis represent quantity demand and OY axis represent price. Okay. ಓಕೆ, ಸೊ ಡಿಮ್ಯಾಂಡ್ ಕವ್ ನೋಡಿ ಈ ಥರ ಬರಬೇಕು. ಇಟ್ ಈಸ್ ಡಿ 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 ರೆಪ್ರೆಸೆಂಟ್ ಡಿಮ್ಯಾಂಡ್ ಕವ್. ಇಟ್ ಈಸ್ ಪಿ, ಇಟ್ಸ್ ಕ್ಯೂ, ದೆನ್ ಇಟ್ಸ್ P1, ಇಟ್ಸ್ Q1. ಓಕೆ, ಸೊ ಲುಕ್ at the diagram. In the diagram, OX axis represent quantity demand and the OY axis represent price. DD represent demand curve. P represent original price, PQ represent original quantity, P1 represent decrease in price, Q1 represent increase in quantity na represent ಮಾಡ್ತಿದೆ. ಓಕೆ, ಫಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರೈಸು P ಇರುತ್ತೆ, ಕ್ವಾಂಟಿಟಿ ಡಿಮ್ಯಾಂಡು Q ಇರುತ್ತೆ. ಇಷ್ಟು ಪ್ರೈಸಲ್ಲಿ ಇಷ್ಟು ಕ್ವಾಂಟಿಟೀಸು ಸೇಲ್ ಆಗ್ತಿರುತ್ತೆ. ಇನ್ ಕೇಸ್ ಇವಾಗ ಫಾರ್ ಎಕ್ಸಾಂಪಲ್ ದ ಪ್ರೈಸ್ ಇಸ್ ಡಿಕ್ರೀಸಸ್, ಪ್ರೈಸ್ ಡಿಕ್ರೀಸ್ ಆಯಿತು, P ಇಂದ P1ಗೆ ಪ್ರೈಸು ಡಿಕ್ರೀಸ್ ಆಗಿಬಿಡುತ್ತೆ. ಅವಾಗ ಕ್ವಾಂಟಿಟಿ ಡಿಮ್ಯಾಂಡ್ ಏನಾಗಬೇಕು? ನಿಮ್ಗೆ ಆಲ್ರೆಡಿ ಗೊತ್ತು, ಪ್ರೈಸ್ ಡಿಕ್ರೀಸ್ ಇದ್ರೆ ಕ್ವಾಂಟಿಟಿ ಡಿಮ್ಯಾಂಡ್ ಏನಾಗಬೇಕು? ಇನ್ಕ್ರೀಸ್ ಆಗುತ್ತೆ. ಸೊ ಕ್ವಾಂಟಿಟಿ ಡಿಮ್ಯಾಂಡು Q ಇಂದ Q1ಗೆ ಇನ್ಕ್ರೀಸ್ ಆಗಿದೆ, ಹೌದಲ್ಲ? ಸೊ ನೋಡಿ ಡಯಾಗ್ರಾಮ್ ಕರೆಕ್ಟಾಗಿ ಪ್ರೈಸು ಇಷ್ಟು ಲೆವೆಲಲ್ಲಿ ಚೇಂಜಸ್ ಆಗಿದೆ, ಬಟ್ ಕ್ವಾಂಟಿಟಿ ಡಿಮ್ಯಾಂಡ್ ಏನು ಇಷ್ಟು ಲೆವೆಲಲ್ಲಿ ಚೇಂಜಸ್ ಆಗಿದೆ ಅಂತ ಹೇಳಿದ್ರೆ ದ ಪರ್ಸೆಂಟೇಜ್ ಆಫ್ ಚೇಂಜ್ ಇನ್ ಡಿಮ್ಯಾಂಡ್ ಈಸ್ ಲೆಸ್ ದ್ಯಾನ್ ದ ಪರ್ಸೆಂಟೇಜ್ ಚೇಂಜ್ ಇನ್ ಪ್ರೈಸಸ್. ಸೊ ಡಿಮ್ಯಾಂಡು ಪ್ರೈಸ್ಗಿಂತನೂ ಕೂಡ ಕಂಪ್ಯಾರಿಸನ್ ಟು ಪ್ರೈಸ್ಗಿಂತನೂ ಕೂಡ ಲೆಸ್ ದೆನ್ ಆಗಿ ಚೇಂಜಸ್ ಆಗ್ತಿದೆ. ಅದಕ್ಕೆ ಅದನ್ನ ಏನಂತ ಕರಿತೀವಿ ಅಂತ ಹೇಳಿದ್ರೆ ಲೆಸ್ ಎಲಾಸ್ಟಿಕ್ ಡಿಮ್ಯಾಂಡ್ ಅಂತೇಳಿ ರೆಫರ್ ಮಾಡ್ತೀವಿ. ಓಕೆ, ಸೊ ಇಯರ್ ಪಿ ಡಿ ಈಕ್ವಲ್ಸ್ ಏನಾಗಿ, ಸೊ ಪಿ ಡಿ ಏನಾಗಿರುತ್ತೆ? ಲೆಸ್ ದೆನ್ 1 ಆಗಿರುತ್ತೆ. ಅರ್ಥ ಆಗ್ತಿದ್ಯಾ? ಬಿಕಾಸ್ ಇಲ್ಲಿ ನೋಡಿ ಪ್ರೈಸ್ಗಿಂತನೂ ಕೂಡ ಡಿಮ್ಯಾಂಡು ಲೆಸ್ ದೆನ್ ಆಗಿ ಚೇಂಜಸ್ ಆಗ್ತಿರೋದ್ರಿಂದ ಪಿ ಡಿ ಲೆಸ್ ದೆನ್ 1 ಆಗಿರುತ್ತೆ. ಡಿಮ್ಯಾಂಡ್ ಕವ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಇದು ಡಿ ಡಿ ಅಂತ ಹೇಳಿದ್ರೆ ಡಿಮ್ಯಾಂಡ್ ಕವ್. ಡಿಮ್ಯಾಂಡ್ ಕವ್ ಹೇಗಿದೆ ಅಂತ ಹೇಳಿದ್ರೆ ಸ್ಟೀಪರ್ ಕರ್ವ್ ಆಗಿದೆ. ಓಕೆ, ಡಿಮ್ಯಾಂಡ್ ಕವ್ ಇಸ್ ದ ಸ್ಟೀಪರ್ ಕವ್. ಸೊ ದ ಫೋರ್ತ್ ಇಂಪಾರ್ಟೆಂಟ್ ಕ್ಲಾಸಿಫಿಕೇಶನ್ ಆಫ್ ಪ್ರೈಸ್ ಎಲಾಸ್ಟಿಕ್ ಡಿಮ್ಯಾಂಡ್ ಈಸ್ ಲೆಸ್ ಎಲಾಸ್ಟಿಕ್ ಡಿಮ್ಯಾಂಡ್. ಸೊ ಲೆಸ್ ಎಲಾಸ್ಟಿಕ್ ಡಿಮ್ಯಾಂಡ್ ಮೀನ್ಸ್ ದ ಪ್ರೈಸ್ ಎಲಾಸ್ಟಿಕ್ ಡಿಮ್ಯಾಂಡ್ ಈಸ್ less than 1, then it is called the less elastic demand. Here the percentage of change in demand is less than the percentage of change in prices. In the diagram ಅಲ್ಲಿ ಕರೆಕ್ಟ್ ಆಗಿ ಅಂಡರ್ಸ್ಟುಡ್ ಆಗ್ತಿದೆ, ಪ್ರೈಸ್ ಗಿಂತನೂ ಕೂಡ ಡಿಮ್ಯಾಂಡ್ ಲೆಸ್ ದೆನ್ ಆಗಿ ಚೇಂಜಸ್ ಆಗಿದೆ. ಸೊ ಪಿ ಡಿ ಏನಾಗಿರುತ್ತೆ? ಲೆಸ್ ದೆನ್ 1 ಆಗಿರುತ್ತೆ. ಡಿ ಡಿ ಕವ್ ಹೇಗಿರುತ್ತೆ? ಐ ಮೀನ್ ಡಿಮ್ಯಾಂಡ್ ಕವ್ ಹೇಗಿರುತ್ತೆ ಅಂತ ಹೇಳಿದ್ರೆ ಸ್ಟೀಪರ್ ಕರ್ವ್ ಆಗಿದೆ. ಓಕೆ, ನೆಕ್ಸ್ಟ್ ಫಿಫ್ತ್ ಒನ್ ಈಸ್ ಓಕೆ. Next to fifth important classification of price elastic demand is equal elastic demand. Equal elastic demand. Okay. और यूनिटरी अंतनू ಕೂಡ ಕರೀತಾರೆ. ಯೂನಿಟರಿ ಅಂತನೂ ಕೂಡ ಕರೀತಾರೆ. ಸೊ ಯೂನಿಟರಿ ಎಲಾಸ್ಟಿಕ್ ಡಿಮ್ಯಾಂಡ್ ಅಂದ್ರೂ ಒಂದೇ, ಈಕ್ವಲ್ ಎಲಾಸ್ಟಿಕ್ ಡಿಮ್ಯಾಂಡ್ ಅಂತ ಹೇಳಿದ್ರು ಕೂಡ ಒಂದೇ. ಸೊ ಈಕ್ವಲ್ ಎಲಾಸ್ಟಿಕ್ ಡಿಮ್ಯಾಂಡ್ ಅಂತ ಹೇಳಿದ್ರೆ ದ ಪ್ರೈಸ್ ಎಲಾಸಿಟಿ ಆಫ್ ಡಿಮ್ಯಾಂಡ್ ಈಸ್ ಈಕ್ವಲ್ ಟು 1, ದೆನ್ ಇಟ್ ಇಸ್ ಕಾಲ್ಡ್ ದ ಈಕ್ವಲ್ ಎಲಾಸ್ಟಿಕ್ ಡಿಮ್ಯಾಂಡ್. ಸೊ ದ ಪ್ರೈಸ್ ಎಲಾಸಿಟಿ ಆಫ್ ಡಿಮ್ಯಾಂಡ್ ಈಸ್ ಈಕ್ವಲ್ ಟು 1. ಓಕೆ, ಸೊ ಈ ಒಂದು ಫಿಫ್ತ್ ಟೈಪಲ್ಲಿ ಪ್ರೈಸ್ ಎಲಾಸ್ಟಿಕ್ ಡಿಮ್ಯಾಂಡು 1ಗೆ ಈಕ್ವಲ್ ಆಗಿದ್ರೆ
then it is called the equal elastic demand ಅಂತೇಳಿ ರೆಫರ್ ಮಾಡ್ತೀವಿ. Here the percentage of change in demand is equal to the percentage of change in prices. ಅರ್ಥ ಆಯ್ತಾ? ಸೊ ಈ ಒಂದು ಫಿಫ್ತ್ ಟೈಪಲ್ಲಿ ಡಿಮ್ಯಾಂಡ್ ಎಷ್ಟು ಪರ್ಸೆಂಟಲ್ಲಿ ಚೇಂಜ್ ಆಗಿರುತ್ತೆ ಅದೇ ಸೇಮ್ ಅದೇ ಸೇಮ್ ಪರ್ಸೆಂಟೇಜಲ್ಲಿ ಡಿಮ್ಯಾಂಡ್ ಪ್ರೈಸು ಕೂಡ ಚೇಂಜಸ್ ಆದರೆ ಅದನ್ನೇನಂತ ಹೇಳ್ತೀವಿ ಅಂತೇಳಿದ್ರೆ ಯೂನಿಟರಿ ಆರ್ ಮೋರ್ ಎಲಾಸ್ಟಿಕ್ ಡಿಮ್ಯಾಂಡ್ ಅಂತೇಳಿ ರೆಫರ್ ಮಾಡ್ತೀವಿ. ಓಕೆ, ಸೊ ಇದರಲ್ಲಿ ದ ಪರ್ಸೆಂಟೇಜ್ ಆಫ್ ಚೇಂಜ್ ಇನ್ ಡಿಮ್ಯಾಂಡ್ ಈಸ್ ಈಕ್ವಲ್ ಟು ದ ಪರ್ಸೆಂಟೇಜ್ ಆಫ್ ಚೇಂಜ್ ಇನ್ ಪ್ರೈಸಸ್, ದನ್ ಇಟ್ ಇಸ್ ಕಾಲ್ಡ್ ದ ಈಕ್ವಲ್ ಎಲಾಸ್ಟಿಕ್ ಡಿಮ್ಯಾಂಡ್ ಆರ್ ಯೂನಿಟರಿ ಎಲಾಸ್ಟಿಕ್ ಡಿಮ್ಯಾಂಡ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಪ್ರೈಸು 15% ಚೇಂಜಸ್ ಆಗಿದೆ. ಫಾರ್ ಆನಿಯನ್ ಪ್ರೈಸ್ ಅಂತೇಳಿ, ಆನಿಯನ್ ಪ್ರೈಸು 15% ಅಷ್ಟು ಚೇಂಜ್ ಆಗುತ್ತೆ. ಆನಿಯನ್ ಡಿಮ್ಯಾಂಡ್ ಕೂಡ 15% ಅಷ್ಟೇ ಸೇಮ್ ಪೋರ್ಷನ್ಸಲ್ಲಿ ಚೇಂಜಸ್ ಆದರೆ ಅದನ್ನು ಈಕ್ವಲ್ ಎಲಾಸ್ಟಿಕ್ ಡಿಮ್ಯಾಂಡ್ ಆರ್ ಯೂನಿಟರಿ ಎಲಾಸ್ಟಿಕ್ ಡಿಮ್ಯಾಂಡ್. ಸೊ ಇದರಲ್ಲಿ ಎರಡೂ ಕೂಡ ಸೇಮ್ ಪರ್ಸೆಂಟೇಜಸ್ಲಿ ಚೇಂಜಸ್ ಆಗುತ್ತೆ, ಅದಕ್ಕೆ ಅದನ್ನು ಈಕ್ವಲ್ ಆರ್ ಯೂನಿಟರಿ ಎಲಾಸ್ಟಿಕ್ ಡಿಮ್ಯಾಂಡ್ ಅಂತೇಳಿ ರೆಫರ್ ಮಾಡ್ತೀವಿ. ಸೊ ಇಟ್ ಕ್ಯಾನ್ ಎಕ್ಸ್ಪ್ಲೇನ್ ವಿತ್ ದ ಹೆಲ್ಪ್ ಆಫ್ ದ ಡಯಾಗ್ರಾಮ್. ಇನ್ ದ ಡಯಾಗ್ರಾಮ್ ಟೇಕ್ OX axis and OY axis. Okay, ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ ಡಯಾಗ್ರಾಮು ಎಷ್ಟೆಷ್ಟು ಪರ್ಸೆಂಟೇಜಲ್ಲಿ ಚೇಂಜ್ ಮಾಡ್ಬೇಕಂತೇಳಿ. So it is P, it's Q, it's P1 and Q1. Quantity demand, quantity demand and its price. Okay, so in the diagram only OX axis represent quantity demand, OY axis represent price, P represent initial price, Q represent initial quantity, P1 represent change in price or decrease in price, Q1 represent change in quantity or increase in ಕ್ವಾಂಟಿಟಿನ ರೆಪ್ರೆಸೆಂಟ್ ಮಾಡುತ್ತೆ, ಡಿ ಡಿ ರೆಪ್ರೆಸೆಂಟ್ ಡಿಮ್ಯಾಂಡ್ ಕವ್ನ ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ಸೊ ನಾವು ಆಲ್ರೆಡಿ ಹೇಳ್ದಂಗೆ ಈಕ್ವಲ್ ಎಲಾಸ್ಟಿಕ್ ಡಿಮ್ಯಾಂಡಲ್ಲಿ ದ ಪ್ರೈಸ್ ಎಲಾಸ್ಟಿಕ್ ಡಿಮ್ಯಾಂಡ್ ಈಸ್ ಈಕ್ವಲ್ ಟು 1 ಆಗಿರುತ್ತೆ. ಅಂತ ಹೇಳಿದ್ರೆ ಪ್ರೈಸಲ್ಲಿ ಯಾವ ಪರ್ಸೆಂಟಲ್ಲಿ ಚೇಂಜಸ್ ಆಗುತ್ತೋ ಡಿಮ್ಯಾಂಡಲ್ಲೂ ಕೂಡ ಅದೇ ಪರ್ಸೆಂಟೇಜಲ್ಲಿ ಚೇಂಜ್ ಆಗುತ್ತೆ. ಸೊ ಡಯಾಗ್ರಾಮಲ್ಲಿ ನೋಡಿ, ಪ್ರೈಸು ಪಿ ಇಂದ P1ಗೆ ಇಷ್ಟು ಪೋರ್ಷನ್ಸ್ ಅಷ್ಟು ಪರ್ಸೆಂಟೇಜು ಡಿಕ್ರೀಸ್ ಆಗಿದೆ, ದ ಕ್ವಾಂಟಿಟಿ ಡಿಮ್ಯಾಂಡ್ ಕೂಡ ಸೇಮ್ ಅಷ್ಟೇ ಪೋರ್ಷನ್ಸಲ್ಲಿ ಇನ್ಕ್ರೀಸ್ ಆಗಿದೆ. ಅಂತೇಳಿದ್ರೆ ಡಿಮ್ಯಾಂಡು ಯಾವ ಪರ್ಸೆಂಟೇಜಲ್ಲಿ ಚೇಂಜ್ ಆಗಿದೆ, ದ ಕ್ವಾಂಟಿಟಿ ಡಿಮ್ಯಾಂಡ್ ಕೂಡ ಅರ್ಥ ಆಗ್ತಿದೆಯಲ್ಲ. ಸೊ ದ ಪ್ರೈಸು ಯಾವ ಪರ್ಸೆಂಟೇಜಲ್ಲಿ ಚೇಂಜಸ್ ಆಗಿದೆ, ದ ಕ್ವಾಂಟಿಟಿ ಡಿಮ್ಯಾಂಡ್ ಕೂಡ ಅಷ್ಟೇ ಪರ್ಸೆಂಟೇಜಸ್ಲಿ ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇದೇನಾದರೂ ಒಂದು 20% ಚೇಂಜ್ ಆಗಿದ್ರೆ, ದ ಕ್ವಾಂಟಿಟಿ ಡಿಮ್ಯಾಂಡ್ ಅನ್ನೋದು ಕೂಡ 20% ಚೇಂಜ್ ಆಗಿದ್ರೆ ಅದನ್ನು ನಾವು ಈಕ್ವಲ್ ಎಲಾಸ್ಟಿಕ್ ಡಿಮ್ಯಾಂಡ್ ಆರ್ ಯೂನಿಟರಿ ಎಲಾಸ್ಟಿಕ್ ಡಿಮ್ಯಾಂಡ್. ಸೊ ದ ಪರ್ಸೆಂಟೇಜ್ ಆಫ್ ಚೇಂಜ್ ಇನ್ quantity demand is equal to the percentage of change in prices. ಸೊ ಇಲ್ಲಿ ನೋಡಿ ಡಯಾಗ್ರಾಮ್ ಸೇಮ್ ಅದೇ ಹೇಳ್ತಿದೆ, ಇಷ್ಟು ಪ್ರೈಸಲ್ಲಿ ಚೇಂಜಸ್ ಆಗಿದೆ, ಅಷ್ಟೇ ಪೋರ್ಷನ್ಸಲ್ಲಿ ದ ಕ್ವಾಂಟಿಟಿ ಡಿಮ್ಯಾಂಡ್ ಕೂಡ ಚೇಂಜಸ್ ಆಗಿದೆ. ಸೊ ಅದಕ್ಕೋಸ್ಕರ ಪಿ ಡಿ ಏನಾಗಿರುತ್ತೆ, ಈಕ್ವಲ್ ಟು 1 ಆಗಿರುತ್ತೆ. ಓಕೆ, ಇಯರ್ ದ ಡಿಮ್ಯಾಂಡ್ ಕವ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಹೈಪರ್ಬೋಲಾ ಅಂತ ಕರಿತೀವಿ. ಸೊ 5th ಮಂತಲ್ಲಿ ಡಿಮ್ಯಾಂಡ್ ಕವ್ನ ಏನಂತ ಕರಿತೀವಿ ಅಂತ ಹೇಳಿದ್ರೆ ಹೈಪರ್ ಬೋಲಾ ಅಂತೇಳಿ ಕರಿತೀವಿ. ಇದು ಆ್ಯಕ್ಚುಲಿ ವೆರಿ ಇಂಪಾರ್ಟೆಂಟ್, ಇನ್ 1 ಮಾರ್ಕ್ಸ್ ಕೇಳ್ತಾರೆ. ಫಿಲ್ ಇನ್ ದ ಬ್ಲಾಂಕ್ಸಲ್ಲಿ ಈಕ್ವಲ್ ಎಲಾಸ್ಟಿಕ್ ಡಿಮ್ಯಾಂಡಲ್ಲಿ ಡಿಮ್ಯಾಂಡ್ ಕವ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಆ ಡಿಮ್ಯಾಂಡ್ ಕವ್ನ ಅಂತ ಹೇಳ್ತೀವಿ ಹೈಪರ್ ಬೋಲಾಕ್ ಅಂತ ಹೇಳಿ ಕರಿತೀವಿ. ಸೊ ದಿಸ್ ಇಸ್ ದ 5th ಮಂತ್ ಆಫ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡಲ್ಲಿ 5th ಟೈಪು ಆರ್ 5th ಕ್ಲಾಸಿಫಿಕೇಶನ್, ಈಕ್ವಲ್ ಎಲಾಸ್ಟಿಕ್ ಡಿಮ್ಯಾಂಡ್ ಆರ್ ಯೂನಿಟರಿ ಎಲಾಸ್ಟಿಕ್ ಡಿಮ್ಯಾಂಡ್. ಸೊ ಯೂನಿಟರಿ ಎಲಾಸ್ಟಿಕ್ ಡಿಮ್ಯಾಂಡ್ ಆರ್ ಈಕ್ವಲ್ ಎಲಾಸ್ಟಿಕ್ ಡಿಮ್ಯಾಂಡ್ ಅಂತ ಹೇಳಿದ್ರೆ the price elasticity of demand is equal to 1, ಅದನ್ನ equal elastic or unitary elastic demand ಅಂತ ಹೇಳ್ತೀವಿ. Here the percentage of change in demand is equal to the percentage of change in prices, then it is called the equal elastic demand. ಡಯಾಗ್ರಾಮ್ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಪ್ರೈಸಲ್ಲಿ ಯಾವ ಪೋರ್ಷನ್ಸಲ್ಲಿ ಯಾವ ಪರ್ಸೆಂಟೇಜಲ್ಲಿ ಚೇಂಜಸ್ ಆಗಿರುತ್ತೋ ಡಿಮ್ಯಾಂಡಲ್ಲಿ ಕೂಡ ಅಷ್ಟೇ ಪೋರ್ಷನ್ ಅಷ್ಟೇ
ಏನೋ ಅಷ್ಟೇ ಲೆವೆಲಲ್ಲಿ ಚೇಂಜಸ್ ಕೂಡ ಆಗುತ್ತೆ. ಇಯರ್ ಏನಾಗಿರುತ್ತೆ, ಪಿ ಡಿ ಈಕ್ವಲ್ ಟು 1 ಆಗಿರುತ್ತೆ. ಡಿ ಡಿ ಕವ್ ಏನಾಗಿರುತ್ತೆ, ಹೈಪರ್ ಬೋಲಾ ಕವ್ ಆಗಿರುತ್ತೆ. ದಿಸ್ ಈಸ್ ದ 5 ಇಂಪಾರ್ಟೆಂಟ್ ಟೈಪ್ ಆರ್ ಕ್ಲಾಸಿಫಿಕೇಶನ್ ಆಫ್ ಪ್ರೈಸ್ ಎಲಾಸಿಟಿ ಆಫ್ ಡಿಮ್ಯಾಂಡ್. ಓಕೆ, ಸೊ ಪ್ರೈಸ್ ಎಲಾಸ್ಟಿಕ್ ಡಿಮ್ಯಾಂಡ್ ಅಂದರೆ ನಿಮ್ಗೆ ಗೊತ್ತು. ಪ್ರೈಸ್ ಎಲಾಸ್ಟಿಕ್ ಡಿಮ್ಯಾಂಡ್ ಅಂತ ಹೇಳಿದ್ರೆ ದ ರೆಸ್ಪಾನ್ಸಿವ್ನೆಸ್ ಆಫ್ ಡಿಮ್ಯಾಂಡ್ ಆಫ್ ಎ ಗುಡ್ ಚೇಂಜ್ ಇನ್ ಇಟ್ಸ್ ಪ್ರೈಸ್. ಪ್ರೈಸಿಂದ ಡಿಮ್ಯಾಂಡಲ್ಲಿ ಚೇಂಜಸ್ ಆದರೆ ಅದನ್ನು ಪ್ರೈಸ್ ಎಲಾಸ್ಟಿಟಿ ಆಫ್ ಡಿಮ್ಯಾಂಡ್ ಅಂತ ಹೇಳ್ತೀವಿ. ಅದರಲ್ಲಿ 5 ಇಂಪಾರ್ಟೆಂಟ್ ಕ್ಲಾಸಿಫಿಕೇಶನ್ ಬರುತ್ತೆ. ಎಲ್ಲ ಕೂಡ ಈಸಿ ಇದೆ, ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ಒಂದು ಯಾವುದು, ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಡಿಮ್ಯಾಂಡ್. ಸೆಕೆಂಡ್ ಒನ್ ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಡಿಮ್ಯಾಂಡ್. ಥರ್ಡ್ ಒನ್ more elastic demand, and fourth one less elastic demand. Fifth one to equal or unitary elastic demand. So ನೋಡಿ ಬರ್ತಾ ತೋರಿಸ್ತಿರ್ಬೇಕಲ್ಲ. ಓಕೆ, ಫಸ್ಟ್ ಒಂದು ಯಾವ್ದು ಬರುತ್ತೆ ಅಂತ ಹೇಳಿದ್ರೆ perfectly elastic demand, and the second one is perfectly inelastic demand, and the third one is more elastic demand, more elastic demand, and the fourth one is less elastic demand, and the last one, fifth one is equal or unitary elastic demand ಅಂತ ಹೇಳಿ ತಗೋತೀವಿ. ಓಕೆ, ಓಕೆ, ಫಸ್ಟ್ ಒಂದು ಯಾವುದು, ಪರ್ಫೆಕ್ಟ್ ಎಲಾಸ್ಟಿಕ್ ಡಿಮ್ಯಾಂಡು. ಇದರಲ್ಲಿ ಪಿ ಡಿ ಏನಾಗಿರುತ್ತೆ, ಇನ್ಫಿನಿಟಿ ಆಗಿರುತ್ತೆ. ಆ್ಯಂಡ್ ಡಿ ಡಿ ಕವ್ ಏನಾಗಿರುತ್ತೆ, ಹಾರಿಜಾಂಟಲ್ ಕವ್ ಆಗಿರುತ್ತೆ. ಹಾರಿಜಾಂಟಲ್ ಕವ್ ಆಗಿರುತ್ತೆ ಅಲ್ಲ. ಫಸ್ಟ್ ಮಂತಲ್ಲಿ ಪರ್ಫೆಕ್ಟ್ ಇನ್ಎಲಾಸ್ಟಿಕ್ ಡಿಮ್ಯಾಂಡಲ್ಲಿ ದ ಪ್ರೈಸ್ ಎಲಾಸ್ಟಿಟಿ ಡಿಮ್ಯಾಂಡ್ ಇಸ್ ಅನ್ಲಿಮಿಟೆಡ್ ಆರ್ ಇನ್ಫಿನಿಟಿ. ದನ್ ಇಟ್ ಇಸ್ ಕಾಲ್ಡ್ ದ ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಡಿಮ್ಯಾಂಡ್ ಆಗಿರುತ್ತೆ. ಪಿ ಡಿ ಏನಾಗಿರುತ್ತೆ, ಇನ್ಫಿನಿಟಿ. ಡಿಮ್ಯಾಂಡ್ ಕವ್ ಹೇಗಿರುತ್ತೆ, ಹಾರಿಜಾಂಟಲ್ ಕವ್ ಆಗಿರುತ್ತೆ ಟು ದ OX ಆಕ್ಸಿಸ್. ನೆಕ್ಸ್ಟ್ ಸೆಕೆಂಡ್ ಮಂತು ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಡಿಮ್ಯಾಂಡ್. ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಡಿಮ್ಯಾಂಡಲ್ಲಿ ಪಿ ಡಿ ಏನಾಗಿರುತ್ತೆ, 0 ಆಗಿರುತ್ತೆ. ಡಿಮ್ಯಾಂಡ್ ಕವ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಡಿ ಡಿ ಏನಾಗಿರುತ್ತೆ, ವರ್ಟಿಕಲ್ ಕವ್ ಆಗಿರುತ್ತೆ. ವರ್ಟಿಕಲ್ ಕರ್ವ್ ಆಗಿರುತ್ತೆ. ಸೊ ಪರ್ಫೆಕ್ಟ್ ಇನ್ಎಲಾಸ್ಟಿಕ್ ಡಿಮ್ಯಾಂಡ್ ಅಂತ ಹೇಳಿದ್ರೆ ದ ಪ್ರೈಸ್ ಎಲಾಸ್ಟಿಕ್ ಡಿಮ್ಯಾಂಡ್ ಈಸ್ 0, ದನ್ ಇಟ್ ಇಸ್ ಕಾಲ್ಡ್ ದ perfectly inelastic demand. ಇದರಲ್ಲಿ whatever changes in price, the demand will be no changes. PD equals 0. The demand curve is the vertical curve. And the third one is more elastic demand ಅಲ್ಲಿ PD greater than 1 ಆಗಿರುತ್ತೆ. ಡಿಮ್ಯಾಂಡ್ ಕರ್ವ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಫ್ಲಾಟರ್ ಕರ್ವ್ ಆಗಿರುತ್ತೆ. ಫ್ಲಾಟರ್ ಕರ್ವ್ ಆಗಿರುತ್ತೆ. ಸೊ ಮೋರ್ ಎಲಾಸ್ಟಿಕ್ ಡಿಮ್ಯಾಂಡ್ ಅಂತ ಹೇಳಿದ್ರೆ ದ ಪ್ರೈಸ್ ಎಲಾಸ್ಟಿಕ್ ಡಿಮ್ಯಾಂಡ್ ಈಸ್ more than 1, then it is called the more elastic demand. ಇದರಲ್ಲಿ ಪ್ರೈಸು ಡಿಮ್ಯಾಂಡು ಪ್ರೈಸ್ಗಿಂತ ಜಾಸ್ತಿ ಚೇಂಜಸ್ ಆಗ್ತಿರುತ್ತೆ. ಡಿ ಡಿ ಕರ್ವ್ ಹೇಗಿರುತ್ತೆ, ಫ್ಲಾಟರ್ ಕರ್ವ್ ಆಗಿರುತ್ತೆ. ನೆಕ್ಸ್ಟ್ ಫೋರ್ತ್ ಅಂತ ಲೆಸ್ ಎಲಾಸ್ಟಿಕ್ ಡಿಮ್ಯಾಂಡ್ ಅಂತ ಹೇಳಿದ್ರೆ ದ ಪ್ರೈಸ್ ಎಲಾಸ್ಟಿಕ್ ಡಿಮ್ಯಾಂಡು ಲೆಸ್ ದನ್ 1 ಆಗಿರುತ್ತೆ. ಡಿಮ್ಯಾಂಡ್ ಕರ್ವ್ ಹೇಗಿರುತ್ತೆ ಅಂತ ಹೇಳಿದ್ರೆ ಸ್ಟೀಪರ್ ಕರ್ವ್ ಆಗಿರುತ್ತೆ. ಸ್ಟೀಪರ್ ಕರ್ವ್ ಆಗಿರುತ್ತೆ. ಸೊ ಲೆಸ್ ಎಲಾಸ್ಟಿಕ್ ಡಿಮ್ಯಾಂಡ್ ಅಂತ ಹೇಳಿದ್ರೆ ದ ಪ್ರೈಸ್ ಎಲಾಸ್ಟಿಟಿ ಡಿಮ್ಯಾಂಡ್ ಈಸ್ less than 1, then it is called the less elastic demand. ಇದರಲ್ಲಿ the percentage of change in demand is less than the percentage of change in prices. So here PED less than less than 1 ಆಗಿರುತ್ತೆ. ಡಿಮ್ಯಾಂಡ್ ಕರ್ವ್ ಏನಾಗಿರುತ್ತೆ, ಸ್ಟೀಪರ್ ಕರ್ವ್ ಆಗಿರುತ್ತೆ. ಲಾಸ್ಟ್ ಒನ್ ಈಕ್ವಲ್ ಎಲಾಸ್ಟಿಕ್ ಡಿಮ್ಯಾಂಡ್ ಆರ್ ಯೂನಿಟರಿ ಎಲಾಸ್ಟಿಕ್ ಡಿಮ್ಯಾಂಡ್ ಅಂತ ಹೇಳಿದ್ರೆ ದ ಪ್ರೈಸ್ ಎಲಾಸ್ಟಿಕ್ ಡಿಮ್ಯಾಂಡ್ ಈಕ್ವಲ್ಸ್ ಟು 1 ಆಗಿರುತ್ತೆ. ಡಿಮ್ಯಾಂಡ್ ಕರ್ವ್ ಹೇಗಿರುತ್ತೆ ಅಂತ ಹೇಳಿದ್ರೆ ಹೈಪರ್ ಬೋಲಾ. ಸೊ ಇದರಲ್ಲಿ ದ ಪ್ರೈಸ್ ಎಲಾಸ್ಟಿಟಿ ಆಫ್ ಡಿಮ್ಯಾಂಡ್ ಈಸ್ ಈಕ್ವಲ್ ಟು 1. ದ ಪರ್ಸೆಂಟೇಜ್ ಆಫ್ ಚೇಂಜ್ ಇನ್ ಡಿಮ್ಯಾಂಡ್ ಈಸ್ ಈಕ್ವಲ್ ಟು ದ ಪರ್ಸೆಂಟೇಜ್ ಆಫ್ ಚೇಂಜ್ ಇನ್ ಪ್ರೈಸಸ್. ಎರಡು ಕೂಡ ಸೇಮ್ ಪೋರ್ಷನ್ಸ್ ಆರ್ ಸೇಮ್ ಪರ್ಸೆಂಟೇಜ್ ಅಲ್ಲಿ ಚೇಂಜ್ ಆದರೆ ಅದನ್ನ ಈಕ್ವಲ್ ಎಲಾಸ್ಟಿಕ್ ಡಿಮ್ಯಾಂಡ್ ಅಂತ ಹೇಳ್ತೀವಿ. ಇಟ್ ಇಸ್ ಆಲ್ಸೋ ನೋನ್ ಆಸ್ ದ ಯೂನಿಟರಿ ಎಲಾಸ್ಟಿಕ್ ಡಿಮ್ಯಾಂಡ್. ಇದರಲ್ಲಿ ಪಿ ಡಿ ಈಕ್ವಲ್ಸ್ 1 ಆಗಿರುತ್ತೆ. ಡಿಮ್ಯಾಂಡ್ ಕರ್ವ್ ಏನಾಗಿರುತ್ತೆ, ಹೈಪರ್ ಬೋಲ್ ಆಗಿರುತ್ತೆ. ಸೊ ದಿಸ್ ಇಸ್ ದ
classifications of price elasticity of demand. Thank you.